ನಮಸ್ಕಾರ ಗೆಳೆಯರೇ. ನಿನ್ನೆ ಸಂಸತ್ತಿನಲ್ಲಿ ಭಾರತದ ಬಜೆಟ್ ಅನ್ನು ನಮ್ಮ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ರು ಹಾಗೂ ಅದರಲ್ಲಿ ಅನೇಕ ದೊಡ್ಡ ಘೋಷಣೆಗಳನ್ನು ಮಾಡಲಾಗಿತ್ತು. ಆದರೆ ಬಹಳಷ್ಟು ದೇಶ ಪ್ರೇಮಿಗಳು ಕಾಯುತ್ತಿದ್ದ ಒಂದು ಘೋಷಣೆ ಅಂದರೆ ಭಾರತದ ರಕ್ಷಣಾ ಬಜೆಟ್. ಭಾರತವನ್ನು ರಕ್ಷಿಸುವ ಪಡೆಗಳಿಗೆ ಇದರಲ್ಲಿ ಎಷ್ಟು ಅಲೋಕೇಟ್ ಮಾಡಲಾಗಿದೆ ಅನ್ನೋದು. ಹಾಗೂ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ಸಂಪೂರ್ಣ ರಕ್ಷಣಾ ಬಜೆಟ್ನ ಸಾರಾಂಶವನ್ನು ನಿಮಗೆ ಹೇಳಲಿದ್ದೇನೆ. ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಬಜೆಟ್ನಲ್ಲಿ ಎಷ್ಟು ಹೆಚ್ಚಳ ಅಥವಾ ಇಳಿಕೆ ಕಂಡು ಬಂದಿದೆ ಅನ್ನೋದನ್ನು ಕೂಡ ಇದರಲ್ಲಿ ನಾವು ನೋಡೋಣ. ಸೊ ಗೆಳೆಯರೇ, ಈ ವಿಡಿಯೋವನ್ನು ಪ್ರಾರಂಭಿಸುವುದಕ್ಕೂ ಮೊದಲು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನೀವು ಈ ಚಾನೆಲ್ನಲ್ಲಿ ಡೈಲಿ ರಕ್ಷಣಾ ಸುದ್ದಿಗಾಗಿ ಹಾಗೂ ಹಣಕಾಸು ವಿಷಯಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ವಿಡಿಯೋಗಳನ್ನು ನೋಡಲಿದ್ದೀರಿ. ಸೊ ಬನ್ನಿ ಡಿಫೆನ್ಸ್ ಬಜೆಟ್ನಿಂದ ಪ್ರಾರಂಭಿಸೋಣ. ಹಾಗೆ ನೋಡೋದಾದರೆ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ರಕ್ಷಣಾ ಬಜೆಟ್ನಲ್ಲಿ ದೊಡ್ಡ ಜಿಗಿತ ಕಂಡು ಬಂದಿದೆ. ಮೊದಲನೇದಾಗಿ ಇದರಲ್ಲಿ ಕಳೆದ ವರ್ಷಕ್ಕಿಂತ ಸುಮಾರು 10% ಜಿಗಿತ ಕಂಡು ಬಂದಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಇಲ್ಲಿ ರಕ್ಷಣಾ ಬಜೆಟ್ನಲ್ಲಿ ಸುಮಾರು 3ರಿಂದ 3.5% ಅಂದರೆ 3 ಪಟ್ಟು ಹೆಚ್ಚು ಕಂಡು ಬಂದಿದೆ. ಯಾಕಂದರೆ ಕಳೆದ ವರ್ಷ ರಕ್ಷಣಾ ಬಜೆಟು 6.2 ಲಕ್ಷ ಕೋಟಿಗಳಷ್ಟಿತ್ತು, ಅಂದರೆ ಸುಮಾರು 70ರಿಂದ 72 ಬಿಲಿಯನ್ ಡಾಲರ್ಗಳಾಗಿತ್ತು. ಆದರೆ ಈ ವರ್ಷ ರಕ್ಷಣಾ ಬಜೆಟ್ 6,81 ಕೋಟಿ ರೂಪಾಯಿಗಳದಾಗಿದೆ, ಅಂದರೆ ಸುಮಾರು 10% ಹೆಚ್ಚಳವಾಗಿದೆ. ಆದರೆ ಬಹಳಷ್ಟು ಜನರು ಇದನ್ನು ಬಿಲಿಯನಲ್ಲಿ ಎಷ್ಟಾಗ್ಬೋದು ಅನ್ನೋದನ್ನು ತಿಳಿಯೋದಕ್ಕೆ ಆಸಕ್ತಿ ಇರ್ಬೋದು. ಸೊ ಅವ್ರಿಗೆ ಹೇಳೋದೇನೆಂದರೆ ಈ ವರ್ಷದ ಬಜೆಟ್ ಸುಮಾರು 80 ಬಿಲಿಯನ್ ಡಾಲರ್ದಾಗಿದೆ. ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಅಲ್ಲ ಈ ಅಲೋಕೇಶನ್ ಹೇಗಿದೆ, ಇದು ಬಹಳ ಒಳ್ಳೆಯದಾಗಿದೆನಾ ಅಥವಾ ತುಂಬ ಕೆಟ್ಟದಾಗಿದೆನಾ? ಸೊ ನನ್ನ ಪ್ರಕಾರ ಇದು ಡೀಸೆಂಟ್ ಆಗಿದೆ. ಇದು ಅಷ್ಟೊಂದು ಒಳ್ಳೆಯದು ಅಲ್ಲ, ಅಷ್ಟೊಂದು ಕೆಟ್ಟದ್ದು ಅಲ್ಲ. ಯಾಕಂದರೆ ನಮ್ಗೆ ಏನು ನಿರೀಕ್ಷೆ ಇತ್ತು ಅಂತಂದರೆ ಈ ರಕ್ಷಣಾ ಬಜೆಟನ್ನು ಸುಮಾರು 100 ಬಿಲಿಯನ್ ಡಾಲರ್ಗಳಿಗೆ ಕೊಂಡೊಯ್ಯಬೇಕನ್ನೋದು ಆಗಿತ್ತು. ಆ್ಯಕ್ಚುಲಿ ಹಾಗೆ ನೋಡೋದಾದರೆ ನಾವು ಚೀನಾದೊಂದಿಗೆ ಸ್ಪರ್ಧಿಸಬೇಕಂದಾಗ ಆಗ ಅದು ಕನಿಷ್ಠ 125ರಿಂದ 130 ಬಿಲಿಯನ್ಗೆ ಏರಬೇಕಿತ್ತು. ಒಂದು ವೇಳೆ ಅದು 100 ಬಿಲಿಯನ್ವರೆಗೂ ಹೋಗಿದ್ರು ಆಗ ಅದನ್ನು ಬಹಳ ಒಳ್ಳೆಯ ರಕ್ಷಣಾ ಬಜೆಟ್ ಹೋಗಿದೆ ಅಂತ ಹೇಳ್ತಾ ಇದ್ದೀವಿ. ಆದ್ರೂ 80 ಬಿಲಿಯನ್ ಡಾಲರ್ಗೆ ಅದನ್ನು ಕೊಂಡೊಯ್ಯೋದು ಸಹ ಒಂದು ಉತ್ತಮ ವಿಷಯ. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಸರ್ಕಾರವು ಇನ್ಫ್ರಾಸ್ಟ್ರಕ್ಚರ್ಗಾಗಿ ನಿರಂತರವಾಗಿ ಹಣವನ್ನು ಖರ್ಚು ಮಾಡ್ತಾ ಇದೆ. ಈ ವರ್ಷ ನಾವು ನಮ್ಮ ಎಕನಾಮಿ ಇನ್ನಷ್ಟು ಬಲಿಷ್ಠವಾಗಿರಿಸಬೇಕಾಗ್ತದೆ. ಇನ್ಫ್ರಾಸ್ಟ್ರಕ್ಚರ್ ಎಕ್ಸ್ಪೋರ್ಟ್ಸನ್ನು ಬಲಪಡಿಸಬೇಕಾಗ್ತದೆ. ಯಾಕಂದರೆ ಈಗ ಟ್ರಂಪ್ ಅಮೆರಿಕಾದಲ್ಲಿ ಬಂದಿರುವುದರಿಂದ ನಾವು ಟ್ರಂಪ್ ಮತ್ತು ಚೀನಾ ಎರಡನ್ನು ಆರ್ಥಿಕ ರಂಗದಲ್ಲಿ ಎದುರಿಸಬೇಕಾಗಿದೆ. ಅದಕ್ಕಾಗಿ ಅನೇಕ ಎಕ್ಸ್ಪರ್ಟ್ಸ್ ಬಜೆಟ್ಗೆ ಮೊದಲು ಏನು ಹೇಳ್ತಾ ಇದ್ರು ಅಂದರೆ ಕಳೆದ ವರ್ಷದಂತೆ ನಾವು ಅದೇ ಬಜೆಟ್ ಕೊಡಲು ಸಾಧ್ಯವಾದರೂ ಕೂಡ ನಾವು ಕೃತಜ್ಞರಾಗಿರುತ್ತೇವೆ. ಸರ್ಕಾರಕ್ಕೆ ಹಣದ ಕೊರತೆ ಇದ್ರೂ ನಮ್ಮ ಸರ್ಕಾರ ಅದನ್ನು 80 ಬಿಲಿಯನ್ ಡಾಲರ್ಗಳಿಗೆ ಕೊಂಡೊಯ್ದಿದೆ ಅನ್ನೋದು ಕೂಡ ಒಳ್ಳೆಯ ವಿಷಯ. ಎರಡನೇದಾಗಿ ನೀವು ಇದನ್ನು ನೋಡ್ಬೋದು, ಕಳೆದ ವರ್ಷ ನಾವು ಸುಮಾರು 70 ಬಿಲಿಯನ್ ಡಾಲರ್ನ ಬಜೆಟ್ ಕೊಟ್ಟಿದ್ದೆವು. ಆದರೆ ವರ್ಷದ ಅಂತ್ಯದ ವೇಳೆಗೆ ಅದು 75%ಗೆ ತಲುಪಿತ್ತು. ಅಂದರೆ ಬಜೆಟ್ ರಿವೈಸ್ ಆಗ್ತಲೇ ಇರ್ತದೆ. ಹಾಗೂ ಬಜೆಟನ್ನು ಹೊರತುಪಡಿಸಿದರೆ ನಾವು ಎಮರ್ಜೆನ್ಸಿ ಫಂಡ್ನ ಮೂಲಕ ಪಡೆಗಳಿಗೆ ಹಣವನ್ನು ನೀಡುತ್ತಲೇ ಇರ್ತೇವೆ. ಈಗ ಅದು 80 ಬಿಲಿಯನ್ ಅಂತೆ ಕಾಣ್ತಾ ಇದೆ. ಆದರೆ ಮುಂದಿನ ವರ್ಷ ಬಂದಾಗ 2026ರ ಹೊತ್ತಿಗೆ ಬಹಳ ಸುಲಭವಾಗಿ ಅದು 85 ಬಿಲಿಯನ್ ಡಾಲರ್ಗೆ ತಲುಪೋದನ್ನು ನೀವು ನೋಡ್ತೀರಿ. ಆದರೆ ಸರ್ಕಾರಕ್ಕೆ ಏನು ಹೇಳಲು ಬಯಸ್ತಾ ಇದ್ದೀನಿ ಅಂದರೆ ಕನಿಷ್ಠ ಪಕ್ಷ ಮುಂದಿನ ವರ್ಷ ಏನೇ ಆದರೂ 100 ಬಿಲಿಯನ್ ದಾಟಬೇಕು ಅನ್ನೋ ವಿಷಯವನ್ನು ಖಚಿತಪಡಿಸಿಕೊಳ್ಳಬೇಕು ಅಂತ. ಯಾಕಂದರೆ ಭಾರತ 100 ಬಿಲಿಯನ್ ಡಾಲರ್ಗಳ ವಿಶೇಷ ಕ್ಲಬ್ಗೆ ಸೇರಿದೆ ಅಂತ ಕೇಳಲು ಸಂತೋಷವಾಗ್ತದೆ, ಅಥವಾ ಭಾರತ 100 ಬಿಲಿಯನ್ ಡಾಲರ್ ಕ್ಲಬ್ ಆಗಿದೆ ಅಂತ ಬರೆದಿರುವುದು ಉತ್ತಮವೆನಿಸುತ್ತದೆ ಅನ್ನೋ ಕಾರಣಕ್ಕಾಗಿ ನಾನು ಇದನ್ನು ಹೇಳ್ತಾ ಇಲ್ಲ. ಆ್ಯಕ್ಚುಲಿ ಇದರ ಹಿಂದಿನ ಕಾರಣವೆಂದರೆ ಪ್ರಸ್ತುತ ರಕ್ಷಣಾ ಬಜೆಟ್ ನಿಮಗೆ 80 ಬಿಲಿಯನ್ ಡಾಲರ್ಗಳಂತೆ ಕಾಣಿಸಬಹುದು. ಆದರೆ ವಾಸ್ತವದಲ್ಲಿ ಸೈನ್ಯದ ಕೈಯಲ್ಲಿ ಖರ್ಚಿಗಾಗಿ ಕೇವಲ 20ರಿಂದ 25 ಬಿಲಿಯನ್ ಡಾಲರ್ಗಳಷ್ಟೇ ಬರ್ತದೆ. ಉಳಿದಿರುವ 80% ಇತರೆ ಸೈನಿಕರ ಸ್ಯಾಲರಿಗೆ ಹೋಗ್ತದೆ, ಅಥವಾ ನಮ್ಮ ವಸ್ತುಗಳಿಗೆ ಮೇಂಟೆನೆನ್ಸ್ ಇತ್ಯಾದಿಗಳು ಅದಕ್ಕೆ ಹೋಗ್ತವೆ. ವೆಲ್ಫೇರ್ ಪೆನ್ಷನಲ್ಲಿ ಎಲ್ಲ ಕಟ್ಟಾಗಿ ಬಹಳ ಕಡಿಮೆ ಹಣ ಸೇನೆಯ ಕೈಯಲ್ಲಿ ಸಿಗ್ತದೆ. ಈಗ 8ನೇ ವೇತನ ಆಯೋಗ ಕೂಡ ಬರಲಿದ್ದು ಸೇನೆಯು ತನ್ನ ಸ್ಯಾಲರಿಗಾಗಿ ಇನ್ನೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗ್ತದೆ. ಅದಕ್ಕಾಗಿ ನೀವು ಸೇನೆಗೆ 100 ಬಿಲಿಯನ್ ಡಾಲರ್ಗಳ ಫಿಗರನ್ನು ಕೊಟ್ಟಿದಾಗ ಸೇನೆಯು ಖರ್ಚು ಮಾಡುವುದಕ್ಕೆ ತನ್ನ ಕೈಯಲ್ಲಿ ಒಂದು ಉತ್ತಮ ಮೊತ್ತವನ್ನು ಪಡೆಯುತ್ತದೆ. ಹಾಗೂ ಇದರಿಂದ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸಬಹುದು ಮತ್ತು ನಮ್ಮ ಸೈನಿಕರಿಗೆ ಉತ್ತಮ ಸಾಧನಗಳನ್ನು ಒದಗಿಸಬಹುದು. ಇದರಿಂದ ಅವರು ಯುದ್ಧ ಭೂಮಿಗೆ ಪ್ರವೇಶಿಸಿದಾಗ ಅವರಿಗೆ ಆತ್ಮವಿಶ್ವಾಸ ಬರ್ತದೆ, ಅತ್ಯುತ್ತಮ ಸಾಧನಗಳು ಮತ್ತು ಅತ್ಯುತ್ತಮ ಶಸ್ತ್ರಾಸ್ತ್ರ ವ್ಯವಸ್ಥೆಗಳು ಇರ್ತವೆ ಅಂತ. ಅದಕ್ಕಾಗಿ 100 ಬಿಲಿಯನ್ ಡಾಲರ್ಗಳು ಬಹಳ ಅವಶ್ಯಕವಾದ ವಿಷಯವಾಗಿದೆ. ಸಾಧ್ಯವಾದರೆ ಇದನ್ನು ಮುಂದಿನ ವರ್ಷ ಮಾಡಬಹುದು ಅಥವಾ ಇದನ್ನು ಮಾಡಲೇಬೇಕು. ಆದಾಗ್ಯೂ ಗೆಳೆಯರೇ, ಈ ರಕ್ಷಣಾ ಬಜೆಟ್ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು? ಇದು ಒಳ್ಳೆಯದು ಕೆಟ್ಟದ್ದು, ಅಥವಾ ತುಂಬ ಒಳ್ಳೆಯದು ಅಥವಾ ತುಂಬ ಕೆಟ್ಟದ್ದು?
ಅಥವಾ ಮೀಡಿಯಂ ಇದೆನಾ? ನಿಮ್ಮ ಅಭಿಪ್ರಾಯ ಏನೇ ಇರಲಿ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.